ಆ, ಮತ್ತೆ ಹಳ್ಳಿಗೆ ಹೋಗಿ ಕೃಷಿ ಮಾಡಬೇಕು ಅನ್ನೋ ಆಸೆ ಇದೆ, ಯಾಕಂದ್ರೆ ಕೃಷಿ ಮಾಡಿ ಬಿಟ್ಟು ಬಂದವ್ರು. ಹೌದು ಸರ್, ಖಂಡಿತ ಸರ್. ನನಗೆ ಪ್ಲ್ಯಾನ್ ಇದೆ 100%. ನನ್ನ ಲೈಫಲ್ಲಿ ಲಾಸ್ಟ್ ಜೀವನ ಕಳೆದು ಕೃಷಿ ಮಾಡ್ಕೊತ ಅದರಲ್ಲಿ ಸಿಗೋಷ್ಟು ತೃಪ್ತಿ ಬೇರೆದ್ರಲ್ಲಿ ಸಿಗಲ್ಲ ಅಂತ. ಅಂದರೆ ಬೆಳಿಗ್ಗೆಯಿಂದ ಅಲ್ಲಿ ಕೆಲಸ ಮಾಡ್ಕೊಂಬಂದರೆ ಯಾವುದೂ ಯೋಚನೆ ಇರಲ್ಲ ಸರ್, ಯಾವ ಪ್ರೆಷರ್ ಇರಲ್ಲ, ಆರಾಮ್ ಊಟ ಹೊಟ್ಟೆ ಹೋಗುತ್ತೆ, ಮಲ್ಕೊಂಡ್ರೆ ನಿದ್ದೆ ಬರುತ್ತೆ, ಅದು ತುಂಬ ನೆಮ್ಮದಿ ಸರ್ ಅದು. ಓಕೆ, ನಿಮ್ಮ ತಂದೆಯ ಮನೆಯಲ್ಲಿ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತೀರಿ? ಸಿನಿಮಾಗೆ ಬರುವಾಗ ಇರಲಿಲ್ಲ, ಸಪೋರ್ಟ್ ಇರಲಿಲ್ಲ. ಸೊ ನಿಮ್ಮ ಜಮೀನೆಲ್ಲ ಇದೆ, ಎಲ್ಲ ಆರಾಮಿದ್ದೀರಿ ಊರಲ್ಲಿ. ಸಿನಿಮಾ ಕನಸು ಕಟ್ಕೊಂಡು ಬಂದಾಗ ಈಗ ಒಬ್ಬ ನಟ ಆಗಿದ್ರಿ, ಹೆಸರು ಗೊತ್ತಿದೆ ಎಲ್ಲರಿಗೂ. ಸೊ ಮನೇಲಿ ಹೇಗಿದೆ ಸರ್? ತುಂಬ ಅಂದರೆ ನಮ್ಮ ಮನೆಯಲ್ಲಿ ವಿಷಯ ತೊಗೊಂಡ್ರೆ ಅಂದರೆ ಮಗ ಎಲ್ಲಾದರೂ ಹಾಳಾಗೋಗ್ತಾನೋ ಒಂದು ಭಯ ಇತ್ತು ಅಷ್ಟೇ. ಅಂದರೆ ಈ ಬೆಂಗಳೂರಿಗೆ ಹೋದಾಗ ಏನೇನೋ ಅಭ್ಯಾಸಗಳು ದುಶ್ಚಟಗಳು ಕಲ್ತು ಬಿಡ್ತಾನೆ ಅನ್ನೋ ಭಯ ಇತ್ತು. ಆದರೆ ನಾನು ಹೋಗಿ ಇದನ್ನು ಮಾಡೋಕ್ಕತ್ತಿದ್ಮೇಲೆ ಯಾವಾಗಲೂ ಸಪೋರ್ಟ್ ಇದೆ. ನೀನು ಏನೇ ಮಾಡಿದ್ರು ಒಳ್ಳೇದು ಮಾಡ್ತೀಯ ಅಂತ. ನಾನೇನು ಆ ಥರದ್ದು ಯಾವುದೋ ದುಶ್ಚಟಕ್ಕೆ ಹೋಗಿಲ್ಲ ಅಂತ ಖುಷಿ ಇದೆ ಸರ್. ಓಕೆ, ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ಸರ್, ನೀವು ನನ್ನನ್ನು ಇಂಟರ್ವ್ಯೂ ಮಾಡಿದ್ದು. ನೀವು ಒಂದು ಸಪೋರ್ಟ್ ಮಾಡಿ. ಖಂಡಿತ. ಲಾಸ್ಟ್ ಕ್ವಶನ್.